ಈಗಾಗಲೇ ನೀವೆಲ್ಲರೂ ಕೂಡ ಏನು ಚಳವಳಿ ಒಳಗಡೆ ಬಂದಿದ್ದೀರಿ, ನೀವು ಚಳವಳಿಯನ್ನು ಗಟ್ಟಿಗೊಳಿಸಬೇಕು. ಶ್ರೀಕಾಂತ್ ಸರ್ ಹೇಳ್ದಂಗೆ ಏನಾದರೂ ನನಗೆ ಕಾಂಗ್ರೆಸ್ಸಿಂದ ಟಿಕೆಟನ್ನು ಕೊಟ್ಟಿದ್ದೆ ಆದರೆ ನಾನು ಸ್ಪರ್ಧೆ ಮಾಡ್ತೀನಿ. ನೀವೆಲ್ಲರೂ ಕೂಡ ರೊಟ್ಟಿ ಬುತ್ತಿ ಕಟ್ಟಿಗೆಯನ್ನು ಬಂದು ನನ್ನ ಚುನಾವಣೆ ಪ್ರಚಾರ ಮಾಡಿ ನನ್ನನ್ನು ಗೆಲ್ಲಿಸಿ ರಾಜ್ಯದ ವಿಧಾನಸೌಧಕ್ಕೆ ನೀವು ಕಳಿಸಿದರೆ ನಿಮ್ಮ ಕೆಲಸವನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಒಂದು ವಾಗ್ದಾನವನ್ನು, ವಿಚಾರವನ್ನು ನಾನು ನಿಮ್ಮ ಮುಂದ್ಗಡೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅವ್ರಿಗೆ ಹೇಳಿದೆ ನಾನು, ಸರ್ ನೀವು ಚುನಾವಣೆ ನಿಂತ್ಕೊಳ್ಳಿ ಅಂತ ಏನೋ ಹೇಳಿಬಿಟ್ರಿ, ಕಾಂಗ್ರೆಸ್ ಪಕ್ಷದಿಂದ ನೀವು ಟಿಕೆಟ್ ಕೊಡಿಸ್ತೀರಾ ನನಗೆ ಅಂದೆ. ನೋಡೋಣ ಅಂದರು. ಇರಲಿ, ಅವರು ಏನೇ ಇರಲಿ, ಆದರೆ ಶ್ರೀಕಾಂತ್ ಅವರು ಇರ್ಬೋದು, ವಕೀಲರಾಗಿರ್ತಕ್ಕಂಥ ಶ್ರೀಪಾಲ್ ಅವರು ಇರ್ಬೋದು, ಇಲ್ಲಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ಎಲ್ಲರೂ ಇರ್ಬೋದು, ಇವರು ನನ್ನ ಬೆಳವಣಿಗೆಯನ್ನು ಸಹಿಸ್ತಾ ಇದ್ದಾರೆ ವಿನಃ ನನ್ನ ಬೆಳವಣಿಗೆ ಕುಂಠಿತ ಆಗಲಿ ಅಂತ ಯಾವಾಗಲೂ ಕೂಡ ಇವರು ತಲೆ ಒಳಗಡೆ ವಿಷ ತುಂಬಿಕೊಂಡು ಮಾತಾಡಿಲ್ಲ.